Hello, Namaste Karnataka. After a very long time, I'm back with an amazing video. ಇವತ್ತು ನಾನು ಫುಡ್ ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಮೈಸೂರಿನಲ್ಲೇ ಮೋಸ್ಟ್ ಫೇಮಸ್ 5 ಸ್ಟಾರ್ ಹೋಟೆಲ್ ರ್ಯಾಡಿಸನ್ ಬ್ಲೂನಲ್ಲಿ ಲಂಚ್ ಬಫೆಟ್ಗೆ ಹೋಗಿದ್ವಿ. ಬನ್ನಿ ಮತ್ತೆ ತಡ ಮಾಡದೆ ಏನೆಲ್ಲ ಡಿಲಿಷಿಯಸ್ ಫುಡ್ನ ನಾವು ಟೇಸ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಿಸಿ ಬಿಸಿ ಸೂಪ್ ಇತ್ತು. ನಾನ್ ವೆಜ್‌ನವ್ರಿಗೆ ಬೇರೆ, ವೆಜ್‌ನವ್ರಿಗೆ ಬೇರೆ ಆಪ್ಷನ್ ಇತ್ತು. ನಾನ್ ವೆಜ್‌ನವ್ರಿಗೆ ಚಿಕನ್ ನೂಡಲ್ ಸೂಪ್ ಇದ್ರೆ, ವೆಜ್‌ನವರಿಗೆ ಮಲಗಟಾನಿ ಸೂಪ್ ಇತ್ತು. ನಾವು ಮಲಗಟಾನಿ ಸೂಪ್‌ನ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಟೇಸ್ಟು. ಇದು ಯೂಶುವಲಿ ಮಲಗಟಾನಿ ಸೂಪು ತಮಿಳ್ನಾಡಿನಲ್ಲಿ ತುಂಬಾನೇ ಫೇಮಸ್ಸು. ತಮಿಳ್ನಾಡಿನಲ್ಲಿ ಇದು ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದು. ನೆಕ್ಸ್ಟ್ ಬನ್ ಅಂಡ್ ಬಟರ್ ಇತ್ತು. ನಾವು ಬನ್ ಅಂಡ್ ಬಟರ್‌ನ ಟೇಸ್ಟ್ ಮಾಡ್ಲಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ಟಾರ್ಟರ್ಸ್ ಕಡೆ ಹೋದ್ವಿ. ಸ್ಟಾರ್ಟರ್ಸ್‌ನಲ್ಲಿನೂ ನಿಮಗೆ 2-3 ಆಪ್ಷನ್ಸ್ ಇತ್ತು. ಮೊದಲನೇದಾಗಿ ಸ್ಟಾರ್ಟರ್ಸ್‌ನಲ್ಲಿ ಏನಪ್ಪ ಆಪ್ಷನ್ ಇತ್ತು ಅಂದ್ರೆ, ಸ್ಪೈಸಿ ವೆಜಿಟಬಲ್ಸ್ ಇತ್ತು. ಈ ಸ್ಪೈಸಿ ವೆಜಿಟಬಲ್ಸ್ ಯಾವ ಟೇಸ್ಟ್ ಕೊಡ್ತಾ ಇತ್ತು ಅಂದ್ರೆ, ನಮಗೆ ವೆಜ್ ಮಂಚೂರಿಯನ್ ಟೇಸ್ಟ್‌ನ ಕೊಡ್ತಾ ಇತ್ತು. ಬಟ್ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ, ನನ್ಗೆ ಯೂಶುವಲಿ ಮೋಮೋಸ್ ಇಷ್ಟ ಆಗಲ್ಲ. ಬಟ್ ಇಲ್ಲಿನ ತಂದೂರಿ ಮೋಮೋಸ್ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ಲೈವ್ ಕೌಂಟರ್‌ನಲ್ಲಿ ವಡಾ ಪಾವ್‌ನ ಮಾಡ್ತಾ ಇದ್ರು. ಅದು ಕೂಡ ಆರ್ಡರ್ ಮಾಡ್ಕೊಂಡು ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ಟಫ್ಡ್ ಬೆಲ್ ಪೆಪ್ಪರ್ ವಿತ್ ರಮಾ ಟೊಮ್ಯಾಟೊ ಸಾಸ್ ಇತ್ತು. ಅದನ್ನು ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಹಾಂಗ್‌ಕಾಂಗ್ ಫ್ರೈಡ್ ರೈಸ್ ಇತ್ತು. ಅದನ್ನು ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಲೆಸ್ ಸ್ಪೈಸಿಯಾಗಿ ಲೈಟ್ ಆಗಿತ್ತು. ವೆಜ್ ಪಿಜ್ಜಾ ಇತ್ತು. ಅದು ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ನೆಕ್ಸ್ಟು ಹಪ್ಳ ಮತ್ತೆ ನಾವು ಮನೆಯಲ್ಲೆಲ್ಲ ಮಾಡುವಂತಹ ಮಜ್ಜಿಗೆ ಮೆಣಸಿನಕಾಯಿ ಎಲ್ಲ ಇತ್ತು. ತುಂಬಾನೇ ಖುಷಿ ಆಯ್ತು ನೋಡಿ. ಪಕ್ಕದಲ್ಲೇ ಸ್ಟೀಮ್ ರೈಸ್ ಇತ್ತು. ಇದಕ್ಕೆ ನಿಮ್ಗೆ ಸಾಂಬಾರ್ ಮತ್ತೆ ದಾಲ್ ಕೂಡ ಆಪ್ಷನ್ ಇತ್ತು. ಸಪರೇಟ್ ಆಗಿ ಕರ್ಡ್ ಇರುತ್ತೆ. ಕರ್ಡ್ ಆದ್ರೂ ಇಸ್ಕೋಬಹುದು ಅಥವಾ ಕರ್ಡ್ ರೈಸ್ ಕೂಡ ಸಪರೇಟ್ ಆಗಿ ಆಪ್ಷನ್ ಇರುತ್ತೆ. ಯಾವ್ದಾದ್ರು ನೀವು ಟೇಸ್ಟ್ ಮಾಡ್ಬೋದು. ಜೊತೆಗೆ ವೆಜ್ ಬಿರಿಯಾನಿನೂ ಇತ್ತು. ಮತ್ತೆ ರೋಟೀಸ್ ಇತ್ತು. ರೋಟೀಸ್‌ಗೆ ನೀವು ರೋಟೀಸ್‌ನ ಅಲ್ಲೇ ಆರ್ಡರ್ ಮಾಡ್ಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕು ಅಂತ. ಅಥವಾ ರೋಟಿನಾ, ನಾನಾ ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಅದನ್ನ ಆರ್ಡರ್ ಮಾಡಿದ್ರೆ ಅವರು ಇಷ್ಟು ಅಂತ ಹೇಳಿದ್ರೆ ಅವರು ಲೈವ್ ಕೌಂಟರ್‌ನಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಇದಕ್ಕೆ ನಿಮ್ಗೆ ಟೇಸ್ಟ್ ಮಾಡೋದಿಕ್ಕೆ ರೋಟಿ ಜೊತೆಗೆ ಅಂತ ನಿಮ್ಗೆ ಕಾಶ್ಮೀರಿ ಪನ್ನೀರ್ ಇತ್ತು. ಮತ್ತೆ ಚಿಲ್ಲಿ ಮಿಲ್ಲಿ ಸಬ್ಜಿ, ಖಟಿ ಮಿಠಿ ದಾಲ್ ಈ ತರ ಸಾಕಷ್ಟು ಆಪ್ಷನ್ಸ್ ಇತ್ತು ರೋಟಿ ಜೊತೆಗೂನು ನೀವು ತಿನ್ನೋದಿಕ್ಕೆ ಅಂತ. ಒಟ್ನಲ್ಲಿ ಟೇಸ್ಟ್ ವೈಸ್ ಹೇಳಿದ್ರೆ ತುಂಬಾ ಸ್ಪೈಸಿನೂ ಇಲ್ಲ, ಲೆಸ್ ಸ್ಪೈಸಿನೂ ಇಲ್ಲ. ಮೀಡಿಯಮ್ ಆಗಿ ಪರ್ಫೆಕ್ಟ್ ಆಗಿತ್ತು. ನಮಗಂತೂ ಫುಡ್ ತುಂಬಾನೇ ಇಷ್ಟ ಆಯ್ತು. ಅಷ್ಟು ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿತ್ತು ಫುಡ್ ಎಲ್ಲ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ನಾನ್ ವೆಜ್‌ನವ್ರಿಗೂ ಕೂಡ ಮೇನ್ ಕೋರ್ಸ್ ಆಪ್ಷನ್ ಮತ್ತೆ ಬಿರಿಯಾನಿ ಎಲ್ಲ ಆಪ್ಷನ್ಸ್ ಇತ್ತು. ನಾನ್ ವೆಜ್‌ನವರು ವೆಜ್ ಮತ್ತೆ ನಾನ್ ವೆಜ್ ಎರಡೂ ಕೂಡ ಟೇಸ್ಟ್ ಮಾಡೋ ತರ ಇತ್ತು. ನಾವು ಒಂದೇ ಅಮೌಂಟ್ ನಾನ್ ವೆಜ್‌ನವರಿಗೆ ಬೇರೆ, ವೆಜ್‌ನವರಿಗೆ ಬೇರೆ ಅಂತ ಏನಿಲ್ಲ. ಇಬ್ರಿಗೂ ಸಹ ಸೇಮ್ ಅಮೌಂಟೇನೆ. ಬಟ್ ನಾನ್ ವೆಜ್‌ನವರಿಗೆ ಒಂಥರ ಲಾಭ ಜಾಸ್ತಿ. ಯಾಕಂದ್ರೆ ಅವರು ವೆಜ್ ಅಂಡ್ ನಾನ್ ವೆಜ್ ಬೋತ್ ಎರಡನ್ನೂ ಸಹ ಟೇಸ್ಟ್ ಮಾಡ್ಬೋದು. ಬಟ್ ನಾವು ವೆಜ್ ಏನಿರುತ್ತೆ ಅದನ್ನ ಮಾತ್ರ ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನ್ ವೆಜ್‌ನವರಿಗೆ ಜಾಸ್ತಿ ಲಾಭ ಅಂತ ಹೇಳ್ಬೋದು. ಇಲ್ಲಿ ರಾಯ್ತಾ ಇತ್ತು ಬಿರಿಯಾನಿ ಜೊತೆ ತಿನ್ನೋದಿಕ್ಕೆ ಅಂತ. ಅದು ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಆ ಕಡೆ ಸೈಡ್ ಎದುರುಗಡೆ ಕಾಣ್ತಿದ್ಯಲ್ಲ ಆ ಕಡೆ ಸೈಡ್ ಹೋದ್ರೆ ಇಲ್ಲಿ ಡಿಫರೆಂಟ್ ವೆರೈಟೀಸ್ ಆಫ್ ಸಲಾಡ್ಸ್. ನನ್ಗೆ ಇಷ್ಟೊಂದು ವೆರೈಟೀಸ್ ಇದೆಯಾ ಈ ಸಲಾಡ್ಸ್ ನಲ್ಲಿ ಅಂತ ಗೊತ್ತಾಗಿದ್ದು ಇಲ್ಲೇನೆ. ಅಷ್ಟು ವೆರೈಟೀಸ್ ಇದೆ ಇಲ್ಲಿ. ತುಂಬಾನೇ ಚೆನ್ನಾಗಿದೆ. ಸಲಾಡ್ಸ್ ಅಲ್ಲಿ ಎಷ್ಟೊಂದು ಬೇರೆ ಬೇರೆ ತರ ತರಕಾರಿಗಳೆಲ್ಲ ಮತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಆ ತುಂಬಾ ವೆರೈಟಿಯಾಗಿ ಸಲಾಡ್ಸ್‌ನ ಪ್ರಿಪೇರ್ ಮಾಡಿದ್ರು. ಯೂಶುವಲಿ ಈ ಸಲಾಡ್ಸ್ ಎಲ್ಲ ಯಾಕೆ ಇಟ್ಟಿರ್ತಾರೆ ಊಟದ ಮಧ್ಯೆ ಅಂದ್ರೆ, ಮೇ ಬಿ ಸಲಾಡ್ಸ್‌ನ ತಿನ್ನೋದ್ರಿಂದ ನಾವು ಊಟ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅನ್ಸುತ್ತೆ. ಅದಕ್ಕೋಸ್ಕರ ಮೇ ಬಿ ಸಲಾಡ್ಸ್ ಇಟ್ಟಿರ್ತಾರೋ ಏನೋ. ನಿಮ್ಗೆ ಯಾಕೆ ಊಟದ ಮಧ್ಯೆ ಸಲಾಡ್ಸ್ ಕೊಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಈ ಸಲಾಡ್ಸ್ ಎಲ್ಲ ತಿನ್ಕೊಂಡ್ ಆದ್ಮೇಲೆ ಪಕ್ಕದಲ್ಲೇ ಫ್ರೂಟ್ಸ್ ಕೂಡ ಇಟ್ಟಿದ್ರು. ವಾಟರ್ ಮೆಲನ್ ಮತ್ತೆ ಪಪ್ಪಾಯ ಎಲ್ಲ ಇತ್ತು. ಎಲ್ಲ ಕಟ್ ಮಾಡಿಟ್ಟಿದ್ರು. ನಿಮ್ಗೆ ಯಾವ್ದು ಬೇಕೋ ಹಾಕೊಂಡ್ ತಿನ್ಬೋದಿತ್ತು. ನೆಕ್ಸ್ಟು ಸ್ವೀಟ್ಸ್ ನಲ್ಲಿ ಸಾಕಷ್ಟು ವೆರೈಟೀಸ್ ಇತ್ತು. ಇದು ಚನ್ನ ರಬ್ಡಿ ಅಂತ ನಾನು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬ್ಲೂಬೆರ್ರಿ ಮೌಸಿ ಇತ್ತು. ಇದನ್ನ ಟೇಸ್ಟ್ ಮಾಡಲಿಲ್ಲ ಬಿಕಾಸ್ ಸ್ವೀಟ್ಸ್ ನಲ್ಲಿ ಸಾಕಷ್ಟು ಆಪ್ಷನ್ಸ್ ಇತ್ತು. ನಾವು ಸ್ವೀಟ್ ನ ಲಾಸ್ಟ್ ನಲ್ಲಿ ತಿಂದಿದ್ರಿಂದ ಕೆಲವು ಸ್ವೀಟ್ಸ್ ನ ಟೇಸ್ಟ್ ಮಾಡಕ್ ಕೂಡ ಆಗ್ಲಿಲ್ಲ. ಹೊಟ್ಟೆ ತುಂಬೋಗಿತ್ತು.
ಇದು ರಿಚ್ ಚಾಕ್ಲೇಟ್ ಬ್ರೌನಿ ಟೇಸ್ಟ್ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ಜಾಗ್ರಿ ಮೈಸೂರ್ ಪಾಕ್, ಬೆಲ್ಲದಿಂದ ಮಾಡಿರುವಂತ ಮೈಸೂರ್ ಪಾಕು ಚೆನ್ನಾಗಿತ್ತು. ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಮ್ಯಾಂಗೋ ಪೇಸ್ಟ್ರಿ ಕೂಡ ಇಟ್ಟಿದ್ರು. ಮ್ಯಾಂಗೋ ಪೇಸ್ಟ್ರಿನೂ ಟೇಸ್ಟ್ ಮಾಡಿದ್ವಿ. ಇದು ಅಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದು ಬ್ಲಾಕ್ ಫಾರೆಸ್ಟ್ ಕೇಕು. ಟೇಸ್ಟ್ ಮಾಡ್ಲಿಲ್ಲ ಬಿಕಾಸ್ ಹೊಸದೇನಾದ್ರೂ ಟೇಸ್ಟ್ ಮಾಡೋಣ ಅಂತ ಇದನ್ನ ಟೇಸ್ಟ್ ಮಾಡಕ್ ಹೋಗ್ಲಿಲ್ಲ. ಇದ್ರ ಪಕ್ಕದಲ್ಲಿರೋದು ಬೋರ್ನ್ವಿಟಾ ಬರ್ಫಿ, ಇದನ್ನ ಟೇಸ್ಟ್ ಮಾಡಿದ್ವಿ, ಇದು ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಪಕ್ಕದಲ್ಲೇ ವಾರ್ಮರ್ ನಲ್ಲಿರೋದು ಮಖಾನ ಪಾಯಸ, ತುಂಬಾ ಇಷ್ಟ ಆಯ್ತು ನನ್ಗಂತೂ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ಸ್ ಇತ್ತು. ಎಲ್ಲಾ ಫ್ಲೇವರ್ಸ್ನು ಒಂದೊಂದ್ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್ ಫ್ಲೇವರ್ಸ್ ಮಾತ್ರ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಇಲ್ಲಿ ಪಕ್ಕದಲ್ಲೇ ನಮ್ಗೆ ಪಾಪಡ್ಸ್ ಇಟ್ಟಿದ್ದಾರೆ, ಜೊತೆಗೆ ಡಿಫ್ರೆಂಟ್ ಮಸಾಲಾಸು, ಚಿಪ್ಸು, ಬೂಂದಿ, ಮತ್ತೆ ಅದು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಕ್ಯಾರೆಟ್ ಎಲ್ಲ ಗ್ರೇಟ್ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ಹಾಕೊಂಡು ನಾವೇ ಚಾಟ್ ಪ್ರಿಪೇರ್ ಮಾಡ್ಕೋಬಹುದಿತ್ತು. ಲಾಸ್ಟ್ ನಲ್ಲಿ ಜ್ಯೂಸ್ ಕುಡ್ಕೊಂಡು ನಮ್ ಊಟನ ಮುಗಿಸಿದ್ವಿ. ಇಲ್ಲಿ 2 ಟೈಪ್ಸ್ ಆಫ್ ಜ್ಯೂಸ್ ಇತ್ತು. ಎರಡನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಎರಡು ಜ್ಯೂಸು ಸ್ವಲ್ಪ ಚೆನ್ನಾಗಿತ್ತು. ಒಟ್ನಲ್ಲಿ ನಾವು ಊಟ ಮಾಡಿ ಮುಗ್ಸೋ ಅಷ್ಟರಲ್ಲಿ ಹೊಟ್ಟೆ ಕನ್ನಂಬಾಡಿ ಕಟ್ಟೆ ಆಗಿತ್ತು. ಅಷ್ಟು ವೆರೈಟೀಸ್‌ನ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿನೇ ಹೊಟ್ಟೆ ತುಂಬ ಹೋಯ್ತು. ಟೇಸ್ಟ್ ವೈಸ್ ಎಲ್ಲ ಫುಡ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ರೆಸ್ಟೋರೆಂಟ್‌ನ ಆಂಬಿಯನ್ಸ್ ಕೂಡ ತುಂಬಾನೇ ಅದ್ಭುತವಾಗಿತ್ತು. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ.